ಈಗ ಸೆಕೆಂಡ್ ರೌಂಡ್ ಇನ್ನೊಂದು 63 ಕ್ಯಾಮೆರಾವನ್ನು ಕೂಡ ಇನ್ಸ್ಟಾಲ್ ಮಾಡಿ ಅದು ಈಗ ಬಂದಿದೆ. ಸೊ ಮುಂದಿನ ದಿವಸದಲ್ಲಿ ನೋಟಿಸ್ ಬರ್ತದೆ. ಸಾರ್ವಜನಿಕರಿಗೆ ಹೇಳುವುದು ಒಂದು, ಈಗ ಹೆಲ್ಮೆಟ್ ಹಾಕೊಳ್ಳೋದಕ್ಕೆ ಇದಕ್ಕ ಕಡ್ಡಾಯ ಮಾಡೋದು ಗವರ್ಮೆಂಟ್ ಮಾಡಿರೋ ಉದ್ದೇಶ ನಿಮಗೆ ಯಾರಿಗೂ ಹೆಡ್ ಇಂಜರೀಸ್ ಆಗಬಾರದು, ಸೇಫ್ ಆಗಿ ನೀವು ಹೋಗಿ ಬರ್ಬೇಕು ಅಂದ್ರೆ ಉದ್ದೇಶ. ಹೆಡ್ ಇಂಜರೀಸ್ ಇದನ್ನ ಅವಾಯ್ಡ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಸೊ ಇದಕ್ಕೆ ಸಾರ್ವಜನಿಕರ ದಯವಿಟ್ಟು ಹೆಲ್ಮೆಟ್ ವೈಲೇಟ್ ಮಾಡೋದಕ್ಕ ಇದರಿಂದ ತಪ್ಸ್ಕೊಂಡು ಹೋಗೋದು ಹೆಂಗೆ ಅಂದ್ರೆ ಯೋಚನೆ ಮಾಡುವುದನ್ನು ಬಿಟ್ಟು ನೀವು ನಿಮ್ಮ ಮಕ್ಕಳಿಗಾಗಿ ನಿಮ್ಮ ಫ್ಯಾಮಿಲಿಗಾಗಿ ದಯವಿಟ್ಟು ಹೆಲ್ಮೆಟ್ ಅನ್ನು ಪ್ರಾಪರ್ ಆಗಿ ಹಾಕೊಂಡು ಹೋಗಿ. ಇವನ್ ಕಾರಲ್ಲಿ ಹೋಗೋ ಸಂದರ್ಭದಲ್ಲಿ ಕೂಡ ನಾವು ನಮ್ಮ ಆಫೀಸರ್ಸ್ ಪ್ರತಿಯೊಬ್ಬರು ಕೂಡ ನಾವು ಹೇಳ್ತಾ ಇದೀವಿ, ಯಾವುದೇ ಕಾರಣಕ್ಕೂ ಸೀಟ್ ಬೆಲ್ಟ್ ಹಾಕದೆ ಹೋಗ್ಬೇಡ. ಸೆಕೆಂಡ್ ಸೀಟ್ ಅಲ್ಲಿ ಕೂತಿರ್ತಾರೆ ಕೂಡ ನಾನು ಕೂಡ ಸೀಟ್ ಬೆಲ್ಟ್ ಹಾಕಿ ಬಂದಿರ್ತೀನಿ. ಇದು ಬೇರೆಯವ್ರಿಗಿಲ್ಲ ಇಲ್ಲ ಫೈನ್ ಹಾಕ್ತಾರೆ ಅಂದ್ರಲ್ಲ, ನನ್ನ ಸೇಫ್ಟಿಗಾಗಿ ನಾನು ಸೀಟ್ ಬೆಲ್ಟ್ ಹಾಕೊಂಡು ನಾನು ಬರ್ತೀನಿ. ಪ್ರತಿಯೊಬ್ಬರು ಇದು ಬೇಸಿಕ್ ಡಿಸಿಪ್ಲಿನ್. ಇದು ಬೇಸಿಕ್ ಡಿಸಿಪ್ಲಿನ್ ಇನ್ನೊಬ್ಬರು ಹೇಳಿಕೊಡೋದು ಸರಿ ಇರಲ್ಲ. ಗವರ್ಮೆಂಟ್ ಎನ್ಫೋರ್ಸ್ ಮಾಡ್ತದೆ, ಬಟ್ ಉದ್ದೇಶ ನಮ್ಮ ಎಲ್ಲರಿಗೂ ಅರ್ಥ ಮಾಡ್ಕೊಳ್ಬೇಕು. ಪ್ರತಿಯೊಬ್ಬರು ದಯವಿಟ್ಟು ಹೆಲ್ಮೆಟ್ ಅನ್ನು ಹಾಕೊಳ್ಳಿ. ಮತ್ತು ಅದಲ್ಲದೆ ಯಾವುದೇ ಒಂದು ರೂಲ್ಸ್ ಇದೆ ಅಂದ್ರೆ ಅದನ್ನು ಪಾಲನೆ ಮಾಡ್ಬೇಕು. ರೋಡ್ ಅನ್ನು ನಾವು ಸೇಫ್ ಆಗಿ, ಇವತ್ತು ನಿಮ್ ಮನೆಯಲ್ಲಿ ಮನೆ ಬಿಟ್ಟು ನೀವು ಹೋಗ್ತೀರ ಅಂದ್ರೆ ನಿಮ್ ಮನೆಯವರೆಗೂ ಸ್ವಲ್ಪ ನೆಮ್ಮದಿ ಇರಬೇಕು, ವಾಪಸ್ ಬರ್ತಾರಂದ್ರೆ ನೆಮ್ಮದಿ ಇರಬೇಕು. ಈ ರೋಡ್ ಆಕ್ಸಿಡೆಂಟ್ ನೋಡುವಾಗ ನಮಗೆ ಕಾನ್ಫಿಡೆನ್ಸ್ ಇಲ್ಲ. ಇಡೀ ಬೆಳಗಾವಿಯಲ್ಲಿ ವರ್ಷಕ್ಕೆ 1000 ಜನ ಸಾಯ್ತಾ ಇದ್ದಾರೆ. ಅದರಲ್ಲಿ ಪ್ರತಿಯೊಬ್ಬರು ನಾವು ಈ ಭಯದಲ್ಲಿ ಬದುಕಕ್ಕಾಗಲ್ಲ. ಇದನ್ನು ನಾವು ರೆಗ್ಯುಲೇಟ್ ಮಾಡಬೇಕಾದ, ಅದಕ್ಕಾಗಿ ನಾವು ಮಾಡ್ತಾ ಇದ್ದೀವಿ.